ನಮಸ್ಕಾರ ಎಲ್ಲರಿಗೂ. ಈಗ ಎರಡು ವಿಡಿಯೋ ಆಗ್ಯಾವ ಆಲ್ರೆಡಿ ನವಗ್ರಹದ್ದು. ಒಂದೇದು ರಾಹು ಟೆಂಪಲ್, ಎರಡನೇ ಸೂರ್ಯ ಟೆಂಪಲ್. ಎರಡೂ ಆಗ್ಯಾವ. ಎರಡರದ್ದು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತದೆ, ಐ ಬಟನ್ದಾಗ ಇರ್ತದೆ. ಚೆಕ್ ಮಾಡ್ಕೊರಿ ಯಾರು ನೋಡಿಲ್ಲ ಅವರು. ಈಗ ನೆಕ್ಸ್ಟ್ ಟೆಂಪಲಿಗೆ ಹೋಗೋಣ. ಆ್ಯಕ್ಚುಲಿ ಈ ವಿಡಿಯೋದಾಗ ಎರಡು ಟೆಂಪಲ್ ಒಮ್ಮೆ ಕವರ್ ಮಾಡ್ತೀನಿ. ಒಂದು ಅಗ್ನೀಶ್ವರರ್ ಶುಕ್ರನ್ ಟೆಂಪಲ್, ಶುಕ್ರಂದು. ಆಮೇಲೆ ಆಪ್ತ ಸಗಾಯೇಶ್ವರ್ ಗುರು ಟೆಂಪಲ್, ಗುರುಂದು. ಓಕೆ, ಸೊ ಎರಡು ವಿಡಿಯೋ ಒಂದದ್ರಾಗ ಕವರ್ ಮಾಡ್ಲತ್ತೀನಿ. ಎದಕ್ಕಂತ ಗೊತ್ತಾಗ್ತದ, ಕೇಳಿಸ್ಕೊತ ಹೋಗ್ರಿ ಕರೆಕ್ಟಾಗಿ. ಎಂಡ್ ತನ ನೋಡ್ರಿ, ಭಾಳ ಚಂದ ಕತೆ ಅದ. ಈಗ ಟೆಂಪಲ್ ಬಗ್ಗೆ ಹೇಳೋಣ ಅಂತ. ಫಸ್ಟ್ ಟೆಂಪಲ್ ಏನು, ಶುಕ್ರನ್ ಟೆಂಪಲ್ ಬಗ್ಗೆ ಹೇಳ್ತೀನಿ. ಶುಕ್ರನ್ ಟೆಂಪಲ್ನಾಗ ಒಳಗೆ ಎಂಟ್ರ್ ಆದ ಕೂಳೆ ಕಲ್ಪ ಕಂಪಾಲ್ ಅಂತ ಹೇಳಿ ಒಂದು ದೇವಿ ಗುಡಿ ಅದ ಲೆಫ್ಟ್ ಸೈಡ್ನಾಗ. ಮೇನ್ ಅಗ್ನೀಶ್ವರ ಅಂದ್ರೆ ಶಿವಂದ ಅಗ್ನೀಶ್ವರ ಅಂತ ಹೇಳಿ ಪೂಜಿಸ್ತಾರಲ್ಲೇ. ಆಮೇಲೆ ಶುಕ್ರನ್ ಮೂರ್ತಿ ಅದ. ಆಮೇಲೆ ಸುತ್ತಲೂ ಎಲ್ಲ ನವಗ್ರಹ ಸಣ್ಣ ಸಣ್ಣ ಮೂರ್ತಿ ಅವ. ಗಣಪತಿ ಮೂರ್ತಿ ಅದ. ಈ ಟೈಪ್ ಎಲ್ಲ ಅದ. ಗುಡಿ ಭಾಳ ಚಂದದ ಶುಕ್ರನ್ ಗುಡಿ. ಇದಾತ ಶುಕ್ರನ್ ಟೆಂಪಲ್. ಇವೆಲ್ಲ ಗುಡಿಗಳು ಸಣ್ಣ ಅವ, ಬಟ್ ಇದ್ರ ಹಿಂದಿನ ಕತೆ ಭಾಳ ಚಂದದ. ಅದ್ರ ಸಂಬಂಧ ನಾ ಎರಡೂ ಒಮ್ಮೆ ಕವರ್ ಮಾಡ್ಲತ್ತೀನಿ. ನೆಕ್ಸ್ಟ್ ಗುರುನ್ ಟೆಂಪಲ್. ಗುರುನ್ ಟೆಂಪಲಿಗೆ ಹೋದ ಕೂಳೆ, ಗುರುನ್ ಟೆಂಪಲ್ ಆ್ಯಕ್ಚುಲಿ ಭಾಳ ರಶ್ ಇತ್ತು. ಅಂದ್ರೆ ನಾವು ಕ್ಯೂ ಹಚ್ಚಿ ಹೋಗ್ಯವು ಗುರುನ್ ಟೆಂಪಲ್ನಾಗ. ಇಲ್ಲಿ ಅಂದ್ರೆ ಅಷ್ಟು ನವಗ್ರಹ ಟೆಂಪಲ್ದಾಗ ಒಂದು ಟೆಂಪಲ್ನಾಗ ನಾವು ಕ್ಯೂ ಹಚ್ಚಿದ್ದು. ಬೆಳಗ್ಗೆ ಹೋಗಿದ್ವಿ. ಎದಕ್ಕೆ ಅಷ್ಟು ರಶ್ ಇದ್ದು ಗೊತ್ತಿಲ್ಲ, ಬಟ್ ಕ್ಯೂ ಹಚ್ಚಿ ಹೋಗಿದ್ವಿ. ಆಮೇಲೆ ಗುರುನ್ ಟೆಂಪಲ್ನಾಗ ಗುರುನ್ ಮೂರ್ತಿ ಏನದಲ್ಲ, ಆ್ಯಕ್ಚುಲಿ ಮೇನ್ ಐಡಲ್ ಅಲ್ಲೂ ಆಪ್ತ ಸಗಾಯೇಶ್ವರ್ ಅಂದ್ರೆ ಈಶ್ವರಂದ ಮೇನ್ ಐಡಲ್. ಬಟ್ ಏನಾಗ್ತದ, ನಾವು ಕ್ಯೂ ಹಚ್ಚಿ ಹೋದ ಕೂಡೆ ನಮಗೆ ಫಸ್ಟ್ ಕಾಣೋದು ಗುರು ಕಾಣ್ತಾನೆ, ಗುರು ಭಗವಾನ್. ಗುರು ಭಗವಾನನ ಮೂರ್ತಿ ಹೆಂಗಿಟ್ಟಾರಂದ್ರೆ ದಕ್ಷಿಣ ಮೂರ್ತಿ. ಅಂದ್ರೆ ಮೂರ್ತಿ ದಕ್ಷಿಣಕ್ಕದ, ಬಟ್ ದಕ್ಷಿಣ ಮೂರ್ತಿ ಆಗಿ ಗುರುನ್ ಪೂಜಿಸ್ತಾರಂತಲ್ಲೇ. ಓಕೆ, ಸೊ ಈ ಟೈಪ್ ಆ ಟೆಂಪಲ್ನಾಗ ಅದ, ಗುರುನ್ ಟೆಂಪಲ್ನಾಗ. ಇದಾತ ಎರಡು ಟೆಂಪಲ್ದ ಶಾರ್ಟ್ ಆ್ಯಂಡ್ ಸ್ವೀಟ್ ಡಿಸ್ಕ್ರಿಪ್ಷನ್ ಇಷ್ಟ. ಓಕೆ, ಈಗ ಇವ್ರದ್ದು ಹಿಂದಿನ ಕತೆ ನೋಡೋಣ ಅಂತ. ಇವ್ರು ಶುಕ್ರ ಗುರು ಯಾರು ಅನ್ನೋದು ಹೇಳ್ಕೊತ ಹೋಗ್ತೀನಿ. ಫುಲ್ ಕರೆಕ್ಟಾಗಿ ಕೇಳಿಸ್ಕೊರಿ, ಭಾಳ ಚಂದ ಸ್ಟೋರಿ ಅದು. ಏನಾಗ್ತದ, ನಿಮಗೆ ಪ್ರಜಾಪತಿ ದಕ್ಷ ಎಲ್ಲ ಗೊತ್ತಿರ್ಬೋದು ಅನ್ಕೋತೀನಿ. ಅದ್ರ ಮೇಲೆ ಆಮೇಲೆ ಒಂದ್ಸತ ಇನ್ ಡೀಟೇಲ್ ಕತೆ ಅದಂತ. ಇಷ್ಟ ತಿಳ್ಕೊರಿ, ಬ್ರಹ್ಮ ವರ್ಲ್ಡನ್ನು ಕ್ರಿಯೇಟ್ ಮಾಡಿದಾಗ ಒಬ್ಬನ ರಾಜನ ಇಟ್ಟಿರ್ತಾನೆ. ಅವ ರಾಜ ಯಾರಂದ್ರೆ ಪ್ರಜಾಪತಿ ದಕ್ಷ. ಅವ ದಕ್ಷ ರಾಜ ಪೂರ್ತಿ ವರ್ಲ್ಡನ್ನ ಆಳ್ತಿರ್ತಾನೆ, ಇನ್ಕ್ಲೂಡಿಂಗ್ ಎಲ್ಲ ಲೋಕನೂ ಆಳ್ತಿರ್ತಾನ. ಅವನ ಕೈಯಾಗ ಇರ್ತಾವೆಲ್ಲ. ಅವ ಶಿವನ್ ವಿರೋಧಿ ಇರ್ತಾನ. ಈ ಸದ್ಯ ಇಷ್ಟ ಹೇಳ್ತೀನಿ, ಬೇರೆ ಏನು ಹೇಳೋದಿಲ್ಲ. ಶಿವನ್ ವಿರೋಧಿ ಇರ್ತಾನ. ಆಮೇಲೆ ಅವನ್ ಇಬ್ರು ಮಗಳನ್ನ, ಒಬ್ಬಾಕಿ ಮಗಳನ್ನ ಕಶ್ಯಪ್ ಮಹರ್ಷಿ ಕೊಡ್ತಾನ, ಇನ್ನೊಬ್ಬಾಕಿ ಮಗಳನ್ನ ಭೃಗು ಮಹರ್ಷಿ ಕೊಡ್ತಾನ. ಓಕೆ, ಏನು ಭೃಗು ಮತ್ತು ಆಕಿ ಇನ್ನೊಬ್ಬಗೆ ಮಗಳು ಇರ್ತಾಳ, ಆಕಿ ಕಾವ್ಯ ಮಾತಾ ಅಂತ ಹೆಸರವ. ಒಂದು 2-3 ಹೆಸರವ. ಸದ್ಯ ಕಾವ್ಯ ಮಾತಾ ಅಂತ ತಿಳ್ಕೊರಿ. ಭೃಗು ಮತ್ತು ಕಾವ್ಯ ಮಾತನ್ ಮಗ ಏನು ಹುಡ್ತಾನಲ್ಲ, ಅವ ಶುಕ್ರಾಚಾರ್ಯ. ಓಕೆ, ಈಗ ಶುಕ್ರಾಚಾರ್ಯ ಯಾರು ಅನ್ನೋದು ಹೇಳ್ತಾನಂತ, ಅದು ಬಿಡ್ರಿ. ಈಗ ಶುಕ್ರಾಚಾರ್ಯ ಅನ್ನೋ ಒಬ್ಬ ಹುಟ್ಟಿರ್ತಾನೆ. ಓಕೆ, ಸೊ ಗೊತ್ತಿದ್ದವ್ರು ಗೊತ್ತಿರ್ತದ, ನಾನು ಅದು ಹೇಳುವಲ್ಲೇ. ಬಟ್ ಶುಕ್ರಾಚಾರ್ಯ ಅಂತ ಹುಟ್ಟಿರ್ತಾನೆ. ಶುಕ್ರಾಚಾರ್ಯ ಏನು ಮಾಡ್ತಾನ, ಅವನು ಹುಟ್ಟಿದಾಗ ಹಿಂಗೆ ನಾರ್ಮಲ್ ಪರ್ಸನ್ ಇರ್ತಾನೆ. ನಾವು ಹೆಂಗಿದೆ ಹಂಗೆ ನಾರ್ಮಲ್ ಪರ್ಸನ್ ಇರ್ತಾನೆ, ಕಲಿಬೇಕು ಅನ್ನೋದು ಇರ್ತದ. ಅವೇನು ಮಾಡ್ತಾನೆ, ಅಂಗೀರಸ ಅಂಥೇಳಿ ಒಬ್ಬ ಋಷಿ ಇರ್ತಾನೆ. ಅವನ ಅಂಡರ್ ಹೋಗಿ ತನ್ನ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡ್ತಾನೆ. ಈಗ ಶುಕ್ರಾಚಾರ್ಯನ ಜೊತೆ ಇನ್ನೊಬ್ಬ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ. ಯಾರಂದ್ರೆ ಬೃಹಸ್ಪತಿ ಅನ್ನೋ ಒಬ್ಬ ಇರ್ತಾನೆ. ಅವನು ಶುಕ್ರಾಚಾರ್ಯನ ಜೊತೆ ವಿದ್ಯಾಭ್ಯಾಸ ಕಲಿತಿರ್ತಾನೆ. ಈಗ ಬೃಹಸ್ಪತಿ ಯಾರು, ಅಂಗೀರಸನ್ ಮಗ. ಓಕೆ, ಸೊ ಅಂಗಿರಸನ್ ಮಗ ಬೃಹಸ್ಪತಿ, ಅವನ ಜೊತೆ ಶುಕ್ರಾಚಾರ್ಯ ಇಬ್ಬರು ಸೇರಿ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಂಗೀರಸ ಇವೇನು ಋಷಿಮುನಿ ಇರ್ತಾನಲ್ಲ, ಅವ ತನ್ನ ಮಗನ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾನೆ. ಅಂದ್ರೆ ನನ್ನ ಮಗನ ಶಾಣೆ ಆಗಲಿ, ಬೇರೆದವ್ರು ಆಗೋದು ಬೇಡ, ಈ ಟೈಪ್ ಒಂದು ಸ್ವಲ್ಪ ಮಂದಿಗೆ ಇರ್ತದ. ಬಟ್ ತನ್ನ ಮಕ್ಕಳೇ ಶಾಣೆ ಆಗ್ಬೇಕು, ಬೇರೆದವ್ರು ಆಗಬಾರ್ದು, ಹಂಗೆ ಹಿಂಗೆ ಅಂತೇಳಿ ಆ ಟೈಪ್ ಅವ್ರ ಮಗಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಲಿ ಹತ್ಕೊಳ್ಳಿ. ಶುಕ್ರಾಚಾರ್ಯಕ್ಕೆ ಸಿಟ್ಟು ಬರ್ಕೋತ ಹೋಗ್ತದೆ. ಬರೀ ಪಾರ್ಶಾಲಿಟಿ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂಥೇಳಿ ಸಿಟ್ಟು ಬಂದವ ಏನು ಮಾಡ್ತಾನೆ, ಆ ಆಶ್ರಮ ಬಿಟ್ಟು ಹೊರಗೆ ಹೋಗ್ಬಿಡ್ತಾನೆ. ಹೊರಗೆ ಹೋಗಿ ತಾನ ಶಿವನ್ನ ಪೂಜಿಸ್ಕೋತ ವಿದ್ಯಾಭ್ಯಾಸ ಕಲ್ಕೋತ ಹೋಗಿ ಶಿವನ್ ದೊಡ್ಡ ಭಕ್ತ ಆಗ್ತಾನೆ. ಆದ್ರೆ ವಿಷ್ಣುನ ಮೇಲೆ ಸಿಟ್ಟು ಬೆಳ್ಕೋತ ಹೋಗ್ತದೆ. ಯಾಕೆ, ವಿಷ್ಣು ಕೈಂಡ್ ಆಫ್
ಪಾರ್ಶಾಲಿಟಿ ಮಾಡ್ತಿರ್ತಾನೆ. ಬಟ್ ಶಿವ ಎಲ್ಲಾರ್ಗೂ, ದೇವಾಗಲಿ ಅಸುರಾಗಲಿ ಮನುಷ್ಯರಾಗಲಿ ಎಲ್ಲರಿಗೂ ಒಂದೇ ಟೈಪ್ ವರ ಕೊಡ್ತಿರ್ತಾನೆ. ಸೊ ಅದ್ರ ಸಂಬಂಧ ಅವಂಗ ವಿಷ್ಣು ಮೇಲೆ ಸಿಟ್ಟು ಹಾಕೋದು ಹೋಗ್ತದೆ, ಶಿವನ ಮೇಲೆ ಜಾಸ್ತಿ ಭಕ್ತಿ ಬರ್ಕೋದು ಹೋಗ್ತದೆ. ಆಮೇಲೆ ಅವ ಸಣ್ಣಾಗಿ ಅಸುರ ಹಾಕೋತ ಹೋಗ್ತಾನೆ. ನಾರ್ಮಲ್ ಪರ್ಸನ್ ಇರ್ತಾನೆ ಹುಟ್ಟಿದಾಗ, ಅಸುರ ಹಾಕೋತ ಹೋಗಿ ಏನಾಗ್ತಾನವ ಈ ಕಡೆ ಅಸುರ್ ಗುರು ಆಗ್ತಾನವ. ಶುಕ್ರಾಚಾರ್ಯ ಯಾರ ಅಸುರ್ ಗುರು. ನೀವು ಅಟ್ಲೀಸ್ಟ್ ಈಗಾರೆ ಸ್ವಲ್ಪ ಏನಾರು ಕತೆ ರಿಲೇಟ್ ಮಾಡ್ಕೋಬೋದು. ಅಸುರ್ ಗುರು ಶುಕ್ರಾಚಾರ್ಯ ಆಗ್ತಾನೆ. ಈ ಕಡೆ ಈಗ ಬೃಹಸ್ಪತಿ ಏನಿರ್ತಾನಲ್ಲ, ಆಬ್ವಿಯಸ್ಲಿ ಅಂಗಿರ ಅನ್ನೋ ಋಷಿ ಇರ್ತಾನ. ಈಗ ಋಷಿ ಮುನಿದಿಂದ ಒಂದು ಅಂದ್ರೆ ಕೈಂಡ್ ಆಫ್ ಇನ್ಫ್ಲೂಯೆನ್ಸ್ದಿಂದ ಅವ ಏನಾಗ್ತಾನ, ಅಂದ್ರೆ ದೇವ್ಗಳದ್ ಗುರು ಆಗ್ತಾನವ. ಸೊ ಶಾಣೆ ಇರ್ತಾನ, ಆಬ್ವಿಯಸ್ಲಿ ಬೃಹಸ್ಪತಿ ಶಾಣೆ ಇರ್ತಾನ. ಹಂಗೇನು ಅಂದ್ರೆ ಈಗ ನೆಪೋಟಿಸಮ್ ಕಿಡ್ಗಳು ಶಾಣೆನ ಅಂದ್ರೆ ಸ್ವಲ್ಪ ಮಂದಿ ಶಾಣೆ ಇದ್ದವ್ರು ಇದಾರಲ್ಲ. ಸೊ ಆ ಟೈಪ್ ಇವನು ಬೃಹಸ್ಪತಿನೂ ಶಾಣೆ ಇರ್ತಾನ, ಬಟ್ ಇನ್ಫ್ಲೂಯೆನ್ಸ್ದಿಂದ ದೇವ್ಗಳದ್ ಗುರು ಆಗ್ತಾನೆ. ಈಗ ವಿಚಾರ ಮಾಡಿ, ದೇವ್ಗಳದ್ ಗುರು. ಆಮೇಲೆ ನಾ ಹೇಳೋದ್ ಕತೆ ಏನು, ಗುರು ಭಗವಾನದ್ದು ಟೆಂಪಲದ್ ಹೇಳ್ತೇನೆ. ಸೊ ಇವನ ಅವ ಯಾವ ಬೃಹಸ್ಪತಿ ಅಂದಲ್ಲ, ಅವನ ಗುರುಗ್ರಹ. ಓಕೆ, ಸೊ ಇವ ಗುರುಗ್ರಹ. ಆಮೇಲೆ ಈ ಕಡೆ ಶುಕ್ರಾಚಾರ್ಯ ಅಸುರ್ ಗುರು ಆದವ ಯಾರು, ಶುಕ್ರ ಗ್ರಹ. ಸೊ ಇವು ಎರಡು ಗ್ರಹಗಳನ್ನ ಎದಕ್ಕೆ ಎರಡು ಟೆಂಪಲ್ ಹೇಳಿದೆ, ಮೇನ್ ರೀಸನ್ ಇದು. ಇಬ್ರದ್ದು ಕತಿ ಹಿಂಗೆ ಅಂದ್ರೆ ಒಂದು ಕಡೆ ಕೂಡ್ತದ ಮತ್ತು ಅಪಾಟ ಆಗ್ತಾರ ಅವರು. ಸೊ ಇವೆರಡು ಗ್ರಹ. ಸೊ ಈಗ ಎರಡು ಗ್ರಹದ ಹಿಂದಿನ ಕತೆ ಗೊತ್ತಾಯ್ತು. ಈಗ ಇನ್ನೊಂದು ಸ್ಮಾಲ್ ಇನ್ಸ್ಟೆನ್ಸ್ ಅಂದ್ರೆ ಇವರಿಬ್ರು ಕೂಡಿದ್ದು ಇನ್ನೊಂದು ಕತೆ ಹೇಳ್ತೇನಂತ. ಏನಾಗ್ತದ, ಓಕೆ ಅದಕ್ಕಿಂತ ಜಸ್ಟ್ ಮೊದಲು ಶುಕ್ರಾಚಾರ್ಯ ಶಿವಂದು ಎಷ್ಟು ದೊಡ್ಡ ಭಕ್ತ ಇರ್ತಾನೆ ಅಂಥೇಳಿ ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಟೈಮ್ ಏನಾಗ್ತದೆ, ಪ್ರಜಾಪತಿ ದಕ್ಷ ಯಾವುದೋ ಒಂದು ರೀಸನ್ದಿಂದ, ಅವನದು ಡೀಟೇಲ್ ಸ್ಟೋರಿ ಮುಂದೆ ಹೇಳ್ತೇನಂತ ಒಮ್ಮೆ. ಈಗ ಇಷ್ಟ ತಿಳ್ಕೊರಿ, ಯಾವುದೋ ಒಂದು ರೀಸನ್ದಿಂದ ಶಿವಗೆ ಅಸಹ್ಯ ಮಾಡ್ತಾನೆ. ಓಕೆ, ಶಿವಗೆ ಶಾಪ ಕೊಡ್ತಾನೆ. ನಿನಗೆ ಯಾರೂ ಇನ್ಮೇಲೆ ಪೂಜಿಸಬಾರ್ದಂತ ಶಾಪ ಕೊಟ್ಟಿರ್ತಾನೆ ಒಂದು ಟೈಮ್ನಾಗ ಅವ. ಓಕೆ, ಸೊ ಈ ಟೈಪ್ ಅವ್ಗೆ ಶಾಪ ಕೊಟ್ಕೊಳ್ಳಿ ಎಲ್ಲಾರ್ಗೂ ಸಿಟ್ಟು ಬರ್ತಿರ್ತದೆ. ಬಟ್ ಶುಕ್ರಾಚಾರ್ಯ ತಲೆ ಇಷ್ಟು ಸಿಟ್ಟು ಬರ್ತದೆ ಅಂದ್ರೆ ಅವ ಪೂರ್ತಿ ಆಯುಧ ತೆಗೆದು ಎಲ್ಲ ಅವ್ರದ ಅಸುರದ ಆರ್ಮಿ ಇದು ಮಾಡಿರ್ತಾನವ. ಅಂದ್ರೆ ಹಿಂಗೆ ನಿಂದ್ರಿಸ್ಬಿಟ್ಟಿರ್ತಾನ, ಪ್ರಜಾಪತಿನ ಇವತ್ತು ಮುಗಿಸೇ ಬಿಡೋಣ ಅಂಥೇಳಿ. ಬಟ್ ಪ್ರಜಾಪತಿನ ಸಾಯಿಸಿದ್ರೆ ಪೂರ್ತಿ ವರ್ಲ್ಡ್ ಅಲ್ಲೋಲ್ ಕಲ್ಲೋಲ್ ಆಗ್ತದೆ. ಯಾಕಂದ್ರೆ ಏನು ರೂಲ್ಸ್ ಇರೋದಿಲ್ಲ, ರೆಗ್ಯುಲೇಷನ್ ಇರೋದಿಲ್ಲ, ಪೂರ್ತಿ ಎಲ್ಲ ಹಳ್ಳ ಹಿಡಿತದೆ ಅಂಥೇಳಿ ಶಿವನ ಶುಕ್ರಾಚಾರ್ಯಗ ಶಾಂತ ಮಾಡ್ತಾನೆ. ಬ್ಯಾಡಪ್ಪ ಹೋಗು, ಏನಾಗೋದು ಚಲೋದಕ್ಕೆ ಅಂಥೇಳಿ ಶಾಂತ ಮಾಡಿ ಕಳಿಸ್ತಾನೆ. ಸೊ ಇಷ್ಟು ದೊಡ್ಡ ಭಕ್ತ ಇರ್ತಾನವ ಶಿವಂದು. ಎಲ್ಲ ರಾಕ್ಷಸಗಳು ಶಿವನ್ ಭಕ್ತ ಇರ್ತಾರೆ, ಇಷ್ಟು ಮಾತ್ರ 100%. ಯಾಕಂದ್ರೆ ಅವ ಶಿವ ಭೇದ ಭಾವ ಇರ್ಲಾರ್ದ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಅಂಥೇಳಿ ಎಲ್ಲ ರಾಕ್ಷಸರು ಶಿವನ್ ಭಕ್ತ ಇರ್ತಾರೆ. ಇನ್ನು ರಾವಣ, ಕಂಸ ಎಲ್ಲರೂ ಶಿವನ್ ಭಕ್ತರು. ಎಲ್ಲರೂ ಶಿವನ ಕಡೆ ಏನಾರ ಒಂದು ವರ ತೊಗೊಂಡ ಬಿಟ್ಟಾರ. ಈಗ ಶುಕ್ರಾಚಾರ್ಯ ಏನು ದೊಡ್ಡ ತಪಸ್ ಮಾಡಿ ಶಿವನ ಕಡೆ ಒಂದು ವರ ತೊಗೊಂಡಿರ್ತಾನೆ. ಏನಂದ್ರೆ ಮೃತ ಸಂಜೀವಿನಿ ಮಂತ್ರ. ಅಂದ್ರೆ ಯಾರೇ ಸತ್ರ ಅವ್ರು ನಾವು ಬದುಕಿಸ್ಬೋದು, ಆ ಮಂತ್ರದ ವರ ತೊಗೊಂಡಿರ್ತಾನೆ ಆಲ್ರೆಡಿ ಶುಕ್ರಾಚಾರ್ಯ ಶಿವನ ಕಡೆಯಿಂದ. ಸೊ ಏನಾಗ್ತದ, ಈಗ ದೇವಗಳ ಗುರು ಯಾರಿರ್ತಾರ, ಬೃಹಸ್ಪತಿ ಮಗ ಕಚ ಅಂತ ಹೇಳಿ ಬರ್ತಾನ. ಅವಂಗೆ ಏನು ಹೇಳಿರ್ತಾರಂದ್ರೆ, ಇವರೆಲ್ಲ ಬೃಹಸ್ಪತಿ ಆತು ಒಟ್ಟು ದೇವರು, ನೀ ಶುಕ್ರಾಚಾರ್ಯನ ಕಡೆ ಹೋಗಿ ಹೆಂಗಾರ ಮಾಡಿ ಅದು ಮೃತ ಸಂಜೀವಿನಿ ಮಂತ್ರ ತೊಗೊಂಡು ಬಾ ಅಂತ ತೊಗೊಂಡು ಬಾ ಅಂತ ಹೇಳಿರ್ತಾರ. ಅವಾಗ ಏನಾಗ್ತದ, ಗುರು ಅಂದ್ರೆ ಇವ್ ಬೃಹಸ್ಪತಿ ಏನಿರ್ತಾರಲ್ಲ ಅವ್ರ ಮಗಗೆ ಹೇಳಿ ಕಳಿಸಿರ್ತಾರ. ಶುಕ್ರಾಚಾರ್ಯನ ಮಗಳು ದೇವ್ಯಾನಿ ಅಂತಿದ್ದಾಳ, ಅಕ್ಕಿನ ಸ್ವಲ್ಪ ನಿಂದಿದ್ರಾಗ ಅಂದ್ರೆ ಒಟ್ಟು ಅಕ್ಕಿನ ಇಂಪ್ರೆಸ್ ಮಾಡು. ಫಸ್ಟಿಗ ಸಿಂಪಲ್ ವೇದಾಗ ಅಕ್ಕಿನ ಇಂಪ್ರೆಸ್ ಮಾಡ ಅಂದ್ರೆ ನಿಂಗೆ ಶುಕ್ರಾಚಾರ್ಯ ಏನೂ ಮಾಡೋದಿಲ್ಲ. ಯಾಕಂದ್ರೆ ಅವ ಅಕ್ಕಿನ ಮಗಳ ಮೇಲೆ ಭಾಳ ಪ್ರೀತಿ ಮಾಡ್ತಾನೆ. ಸೊ ನಿಂಗೆ ಏನೂ ಮಾಡೋದಿಲ್ಲ. ಸೊ ನೀ ಫಸ್ಟ್ ಅಕ್ಕಿನ ಥ್ರೂ ಶುಕ್ರಾಚಾರ್ಯನ ಕಡೆ ಹೋಗಂತಾನೆ. ಸೊ ಅಕ್ಕಿನ ಇಂಪ್ರೆಸ್ ಮಾಡಿ ಶುಕ್ರಾಚಾರ್ಯನ ಶಿಷ್ಯ ಆಗ್ತಾನೆ. ಅವ ಫಸ್ಟ್ ಶಿಷ್ಯ ಆಗಿ ಏನು ಮಾಡ್ತಾನೆ, ಮಂತ್ರ ಕಲಿಯತಾನ ಅಂಥೇಳಿ ಗೊತ್ತಾಗ್ತದೆ. ಯಾರಿಗೆ, ಎಲ್ಲ ಹಸುರುಗಳಿಗೆ ಗೊತ್ತಾಗ್ತದೆ, ಬೇರೆ ಹಸುರಿಗೆ. ಈಗ ಬೇರೆ ಹಸುರುಗಳಿಗೆ ಗೊತ್ತಾದ್ಮೇಲೆ ಅವ್ರಿಗೆ ಹಿಂಗೆ ಆಬ್ವಿಯಸ್ಲಿ ಹೆದರಿಕೆ ಬರ್ಕೋದೋಗ್ತದೆ. ಯಾಕಂದ್ರೆ ಇವು ಮಂತ್ರ ಕಲಿಯೋದು ಆಮೇಲೆ ದೇವಲೋಕಕ್ಕೆ ಹೋದ್ನಂದ್ರೆ ಈಗ ಏನ ಯುದ್ಧ ಆದ್ರೂ ಏನಾಗ್ತದ, ಅಸುರ್ ಲೋಕದಾಗ ಸತ್ರ ಇವ್ ಶುಕ್ರಾಚಾರ್ಯ ಬದುಕಿಸ್ತಾನ, ದೇವಲೋಕದಾಗ ಸತ್ರ ಇವ್ ಬದುಕಿಸ್ತಾನ. ಸೊ ಅವ್ರು ಏನ್ ಮಾಡ್ತಾರ, ಕಚಾನ್ ಸಾಯಿಸ್ಬಿಡ್ತಾರ. ಆದ್ರೆ ಶುಕ್ರಾಚಾರ್ಯ ಮತ್ತೆ ಬದುಕಿಸ್ತಾನ. ಯಾಕಂದ್ರೆ ಅವ್ರ ಮಗಳು ಹೇಳ್ತಾಳ ಅವ್ನು ಬದುಕಸ್ ಅಂತೇಳಿ. ಯಾಕಂದ್ರೆ ಇವ್ ಆಲ್ರೆಡಿ ಇಂಪ್ರೆಸ್ ಮಾಡಿರ್ತಾನ. ಆಕಿ ಇವನ್ ಮೇಲೆ ಆಲ್ರೆಡಿ ಲವ್ ಮಾಡ್ತಿರ್ತಾಳ.
ಸೊ ಅವ್ನು ಬದುಕಿಸಂತ ಹೇಳ್ತಾನ, ಬಟ್ ಮತ್ತೆ ಹಸುರು ಸಾಯಿಸ್ತಾರೆ, ಮತ್ತೆ ಬದುಕಿಸ್ತಾರೆ. ಈ ಟೈಪ್ ಭಾಳ ಸತ ಆಗ್ತದೆ. ಒನ್ ಟೈಮ್ ಏನು ಮಾಡ್ತಾರೆ ಹಸುರುಗಳು, ಇವನ್ನ ಸಾಯಿಸಿ ಸುಟ್ಟು ಮ್ಯಾಲೆಲ್ಲ ಆಲ್ಕೋಹಾಲ್ ಹಾಕ್ಬಿಟ್ಟಿರ್ತಾರಂತ ಪೂರ್ತಿ. ಆದ್ರೆ ಅವ್ನು ಶುಕ್ರಾಚಾರ್ಯ ಏನು ಮಾಡ್ತಾನೆ, ಪೂರ್ತಿ ಅದೇನು ಅಂದ್ರೆ ಬೂದಿ ಆಲ್ಕೋಹಾಲ್ ಎಲ್ಲ ಇರ್ತಲ್ಲ ಅದನ್ನು ಕುಡಿದು ಬಿಡ್ತಾನಂತ ಪೂರ್ತಿ. ಅದನ್ನು ಕುಡಿದು ತನ್ನ ಹೊಟ್ಯಾಗ ಅವ್ನು ಶುಕ್ರಾಚಾರ್ಯ ಅವಂಗ ಆ ಮಂತ್ರ ಹೇಳ್ಕೊಟ್ಟು ಅವಲ್ಲಿ ಒಳಗೆ ಆ ಮಂತ್ರ ಕಲಿತು ಆಮೇಲೆ ಅವ್ನ ಹೊಟ್ಟಿ ಹರಿದು ಶುಕ್ರಾಚಾರ್ಯಂದು ಹೊಟ್ಟಿ ಹರಿದು ಕಚಾ ಹೊರಗೆ ಬಂದು ಅವ್ನು ಶುಕ್ರಾಚಾರ್ಯಗೆ ಮಂತ್ರದಲ್ಲೇ ಬದುಕಿಸ್ತಾನ. ಸೊ ಇಷ್ಟು ದೊಡ್ಡ ಪ್ರೊಸೆಸ್ಲ ಅವ್ನು ಮಂತ್ರ ಕಲಿತಾನ. ಬಟ್ ನೆಕ್ಸ್ಟ್ ಮೂಮೆಂಟ್ ಏನಾಗ್ತದೆ, ಅವ್ನು ದೇವಲೋಕಕ್ಕೆ ಹೋಗ್ತಿರ್ತಾನಲ್ಲ ಮಂತ್ರ ಕಲಿತು. ಅವಾಗ ಏನಾಗ್ತದೆ, ದೇವ್ಯಾನಿ ಹೇಳ್ತಾಳೆ ಅವಂಗೆ ಮದುವೆ ಆಗೋಣ ಅಂತ ಈ ಟೈಪ್ ಹೇಳ್ತಾಳೆ. ಇಲ್ಲ ಅವ್ನು ಹೇಳ್ತಾನೆ, ಇಲ್ಲ ನಾ ಶುಕ್ರಾಚಾರ್ಯನ ಡಿಸೈಪಲ್ ಇದ್ದೀನಿ, ಸೊ ನೀ ನನ್ನ ತಂಗಿ ಆದಂಗೆ ಆಗ್ತಿ, ನಾನು ಹಿಂಗೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಸೊ ಈ ಬಿಟ್ರೇಯಲ್ ಸಂಬಂಧ ಅಕ್ಕಿ ಅವಂಗೆ ಶಾಪ ಕೊಡ್ತಾಳೆ. ಏನು ಕೊಟ್ಟಿರ್ತಾಳೆ ಅಂತಂದ್ರೆ, ನಿಂಗೆ ಯಾವಾಗ ಬೇಕಲ್ಲ ಅವಾಗ ಈ ಮಂತ್ರ ನಿಂಗೆ ಉಪಯೋಗ ಆಗೋದಿಲ್ಲ ಅಂಥೇಳಿ. ಸೊ ಈ ಶಾಪದಿಂದ ಮುಂದೆ ಯಾವಾಗೋ ಅವಂಗೆ ದೇವಲೋಕದಾಗ ಆ ಮಂತ್ರ ಉಪಯೋಗಿಸ್ಬೇಕಾಗಿರ್ತದೆ, ಅವಾಗ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಇದು ಅವಂಗೆ ಒಂದೇ ಶಾಪ ಅಂತಾರೆ. ಇನ್ನೊಂದು ಶಾಪ ಏನಂತಾರಂದ್ರೆ, ಈ ಶುಕ್ರಾಚಾರ್ಯನ ಹೆಂಡ್ತಿ ಅಂದ್ರೆ ದೇವ್ಯಾನಿ ಅಮ್ಮ ಏನಿರ್ತಾಳ ಅಕ್ಕಿ ಒಂದು ಶಾಪ ಕೊಟ್ಟಿರ್ತಾಳೆ. ಏನು ಕೊಟ್ಟಿರ್ತಾಳ ಅಂತಂದ್ರೆ, ನೀ ಜಲ್ದಿ ವಯಸ್ಸಾಗ್ಬಿಡ್ಬೇಕು, ವಯಸ್ಸಾಗಿ ಆ ಮಂತ್ರ ಮರೆತು ಬಿಡ್ಬೇಕು. ಜಲ್ದಿ ಅಂದರೆ ನೆಕ್ಸ್ಟ್ ಮಿನಿಟ್ ವಯಸ್ಸಾಗಿ ಆ ಮಂತ್ರ ಮರೆತು ಬಿಡ್ಬೇಕು. ಸೊ ಎರಡೂ ಲಾಸ್ಟಿಗೆ ಸೇಮ್ ಕೂಡ್ತಾವ. ಬಟ್ ಎಕ್ಸಾಕ್ಟ್ಲಿ ಯಾರು ಶಾಪ ಕೊಟ್ಟಾರಂಥೇಳಿ ಇನ್ನತನ ಅಂದ್ರೆ ಹಿಂಗೆ ನಂಗಂತರೂ ಕ್ಲಿಯರ್ ಆಗೋಲ್ತು. ಸೊ ನಾ ಎರಡೂ ಹೇಳೀನಿ. ಯಾರಿಗಾರೆ 100% ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ಸೊ ನಾನು ಕಲಿತೀನಿ. ಓಕೆ, ಬಟ್ ಲಾಸ್ಟ್ ಅಂತೂ ಸೇಮ್ ಅದ. ಅಂದ್ರೆ ಮರಿತಾರ, ಯಾವಾಗ ಬೇಕಾವಾಗ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಫೈನಲ್ ರಿಸಲ್ಟ್ ಸೇಮ್, ಬಟ್ ನಂಗೆ ಯಾರು ಇದ್ರದಿಂದ ಆಗ್ತದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಷ್ಟೆ. ರೀಸನ್ ಸೇಮ್, ಲಾಸ್ಟ್ ರಿಸಲ್ಟ್ ಸೇಮ್, ಇಷ್ಟು ಮಾತ್ರ ಗ್ಯಾರಂಟಿ. ಆಮೇಲೆ ಏನಾಗ್ತದೆ, ದೇವಲೋಕಕ್ಕೆ ಹೋಗಿ ಇದೆಲ್ಲ ಆಗ್ತದಲ್ಲ, ಅವಾಗ ಅವ ಮರೆತು ಬಿಡ್ತಾನೆ ಅದನ್ನು ಮಂತ್ರ. ಅಂದರೆ ಯಾವಾಗ ಎಟ್ ಅ ಟೈಮ್ ಬೇಕಲ್ಲ ಅವಾಗ ಮರಿತಾನೆ. ಬಟ್ ಈಗ ನೀವು ಅನ್ಬೋದು, ಈಗ ಶುಕ್ರಾಚಾರ್ಯಗ ಮೃತ ಸಂಜೀವಿನಿ ಮಂತ್ರ ಬರ್ತದೆ, ಅವು ಇಲ್ಲಿ ತನಕ ಎಲ್ಲ ಹಸುರನ್ನೂ ಬದುಕಿಸ್ಬೋದಿತ್ತಲ್ಲ ಅಂಥೇಳಿ ಹಂಗೆ ವಿಚಾರ ನನಗೂ ಬಂದಿತ್ತು. ಬಟ್ ಕರೆಕ್ಟ್ ಈಗ ನೋಡು, ಪ್ರತಿ ಸತ ಒಬ್ಬ ಮನುಷ್ಯ ಸತ್ಗಳು ಬದುಕಿಸ್ಕೋತ ಹೋದ್ರೆ ಕಾಲಚಕ್ರ ಪೂರ್ತಿ ಉಲ್ಟಾ ಆಗ್ಬಿಡ್ತದೆ. ಆಮೇಲೆ ಪೂರ್ತಿ ಭೂಕಂಪ ಬರ್ತದೆ, ಎಲ್ಲ ಬರ್ತದೆ. ಅದ್ರ ಸಂಬಂಧ ಶಿವ ಇನ್ನೊಂದು ಸತ ಶುಕ್ರಾಚಾರ್ಯಗ ಸರ್ಟನ್ ಕಂಡೀಷನ್ಸ್ ಹಾಕಿ ಆ ಮಂತ್ರ ಯೂಸ್ ಮಾಡ್ಲಿಕ್ಕೆ ಕೊಡ್ತಾನೆ. ಅಂದ್ರೆ ಒಟ್ಟು ಭಾಳ ರಿಸ್ಟ್ರಿಕ್ಟೆಡ್ ಕಂಡೀಷನ್ಸ್ನಾಗ ಅಷ್ಟ ಆ ಮಂತ್ರ ಯೂಸ್ ಮಾಡ್ಬೋದು, ಅವ ಇಲ್ಲಾಂದ್ರೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ಸಂಬಂಧ ಈಗ ಶುಕ್ರಾಚಾರ್ಯ ಇನ್ನತನ ಇದು ಇದಾನ. ಶುಕ್ರಾಚಾರ್ಯ ಇಸ್ ಒನ್ ಆಫ್ ದ ಚಿರಂಜೀವಿ, ಇನ್ನತನ ಬದುಕ್ಯಾನವ. ಅವನು ಈಗ ಕಲಿ ಮತ್ತು ಕಲ್ಕಿ ಯುದ್ಧದಾಗ ಕಲ್ಕಿ ಜೊತೆ ಇರ್ತಾನ. ಅವ ಎಲ್ಲಾರ್ಗು ಹೆಲ್ಪ್ ಮಾಡ್ಯಾನ, ರಾಜಾಬಲಿ ಆಮೇಲೆ ಕಂಸ, ಆಮೇಲೆ ಇಷ್ಟು ಮಂದಿಗೆಲ್ಲ ಹೆಲ್ಪ್ ಮಾಡ್ಕೋತ ಬಂದ. ನಾವು ಅಸುರ್ ಗುರುನ, ಅವ ಪೂರ್ತಿ ಫೇಮಸ್ ಆದ ಅಸುರ್ ಗುರುನ. ಸೊ ಇದು ಎರಡು ಸ್ಟೋರಿ ಮಿಕ್ಸ್ ಮಾಡ್ಲಿಕ್ಕೆ ನಾನು ಶುಕ್ರಂದು ಮತ್ತು ಗುರುಂದು ಒಮ್ಮೆ ಟೆಂಪಲ್ ಬಗ್ಗೆ ಹೇಳಿ ಅದೆರಡರದು ಕತೆ ಹೇಳಿದೆ. ಓಕೆ, ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಾವೊಂದು ಡೌಟ್ ಇಟ್ಟೇನಿ, ಅದನ್ನು ಯಾರಿಗಾರು ಗೊತ್ತಿದ್ರೆ ನಂಗೆ ತಿಳಿಸ್ರಿ. ಓಕೆ, ಸೊ ಈಗ 4 ನವಗ್ರಹ ಟೆಂಪಲ್, ಅದು ಇನ್ನು 5 ನವಗ್ರಹ ಟೆಂಪಲ್ ಬಗ್ಗೆ ಹೇಳೋದುಳ್ಳದ. ಸ್ಟೇ ಟ್ಯೂನ್ಡ್. ಭಾಳ ಜಲ್ದಿ ಆಲ್ಮೋಸ್ಟ್ ಆಲ್ ಪ್ರತಿ ವೀಕ್ ವಿಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ಲತ್ತೀನಿ ಕಂಪಲ್ಸರಿ. ಸೊ ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನೋಟಿಫಿಕೇಶನ್ ಬರ್ತದೆ, ಬಂದ್ಕೊಳ್ಳೆ ನಿಮಗೆ ಗೊತ್ತಾಗ್ತದೆ. ಓಕೆ, ರಾಧೇ ರಾಧೆ.